ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನನ್ನ ಲಾಸ್ಟ್ ಮಿನಿ ವ್ಲಾಗಲ್ಲಿ ಡ್ಯಾಲಸ್ ಟು ಹ್ಯೂಸ್ಟನ್ ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ ಅಂತ ಹೇಳಿದ್ದೆ. ಅದೇ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಇದು, ಪಾರ್ಟ್ 2 ಅಂತ ಹೇಳ್ಬೋದು. ಹನುಮಾನ್ ಸ್ಟ್ಯಾಚು ಮತ್ತು ಅಷ್ಟಲಕ್ಷ್ಮಿ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನಮಗೆ ಬುದ್ಧಿಸ್ಟ್ ಟೆಂಪಲ್ ಕಾಣಿಸ್ತು. ಇಲ್ಲಿಯ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿರುತ್ತೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಪ್ರೇಯರ್ ಕಾರ್ಡ್. ನಾವು ಬರೋ ಟೈಮ್ಗೆ ಇಲ್ಲಿ ಪ್ರೇಯರ್ ನಡೀತಾ ಇತ್ತು. ನಾವು ಕೂಡ ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ವಿ, ಆದರೆ ಒಂದೇ ಒಂದು ಅಕ್ಷರನೂ ಅರ್ಥ ಆಗಲಿಲ್ಲ. ಈ ಬುದ್ಧಿಸ್ಟ್ ಟೆಂಪಲ್ದು ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟಾಗಿ ವುಡ್ಡಲ್ಲೇ ಮಾಡಿದ್ರು. ನನ್ನ ಲೈಫ್ ಟೈಮಲ್ಲಿ ಇದೇ ಮೊದಲನೇ ಸರಿ ನಾನು ನಮ್ಮ ದೇವಸ್ಥಾನ ಬಿಟ್ಟು ಬೇರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು. ಒಂಥರ ಕಾಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಅದು ನೆಕ್ಸ್ಟ್ ಶಾಪಿಂಗಿಗೆ ಬಂದಿದ್ದೀವಿ. ಏನೇನು ಇಟ್ಟಿದ್ದಾರೆ ಅಂತ ನೋಡೋದಕ್ಕೆ ಜಸ್ಟ್ ಕ್ಯೂರಿಯಾಸಿಟಿಯಿಂದ. ಇವ್ರ ದೇವಸ್ಥಾನದಲ್ಲಿ ನಮ್ಮ ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಲಕ್ಷ್ಮೀ, ಗಣೇಶ, ಸರಸ್ವತಿ ಪ್ರತಿಯೊಂದು ಇಟ್ಟಿದ್ರು. ಹಾಗೆ ನಾನು ಇಲ್ಲಿಗೆ ಬರೋದಕ್ಕೆ ಮೇನ್ ಉದ್ದೇಶ, ಇಲ್ಲಿ ಪಿಲ್ಲರ್ಗಳೇನು ನೋಡಿದ್ರಿ, ಇದು ದ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಏನಿದೆ ಅದೇ ಥರ ಇತ್ತು. ಆದರೆ ಹತ್ರಕ್ಕೆ ಬಂದಮೇಲೆ ಗೊತ್ತಾಯಿತು, ಇದು ಟೈಗರ್ ಅಲ್ಲ, ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು. ಆದರೂ ಇಲ್ಲಿ ಸುತ್ತಮುತ್ತ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಾಂಗ್ ವಿಡಿಯೋ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆ ನೆಕ್ಸ್ಟು ನಾವಿಲ್ಲಿ ಮೀನಾಕ್ಷಿ ಟೆಂಪಲ್ಗೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದಂಗೆ ನಮಗೆ ಮೈಸೂರಿಗೆ ಬಂದಿದ್ದೀವಿ ಅನ್ನೋ ಅಂತ ಒಂದು ಫೀಲ್ ಕೊಡ್ತು. ಅಮ್ಮನವ್ರ ಅಲಂಕಾರ ಅಂತೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಪೂಜೆ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾನು ವಿಡಿಯೋ ಮಾಡಿದ್ದೆ. ಎಲ್ಲ ದೇವ್ರನ್ನು ಒಂದೇ ದೇವಸ್ಥಾನದಲ್ಲಿ ನೋಡ್ದಂಗಾಯಿತು. ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದಿದ್ದು. ಈ ದೇವಸ್ಥಾನ ಆದಮೇಲೆ ಮತ್ತೆ 4 ಅವರ್ ಜರ್ನಿ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.